ಸೊ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸೊ ಇವತ್ತು ಒಂದು ಡೈರೆಕ್ಟಾಗಿ ವರ್ಕ್ ಫ್ರಮ್ ಹೋಮ್ಗೆ ಹೋಗ್ಬಿಡೋಣ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಮತ್ತು ನಾವು ಹಾಕಿರೋ ಪ್ರೀವಿಯಸ್ ವೀಡಿಯೋಸಿಂದ ತುಂಬ ಜನಕ್ಕೆ ಕೆಲಸ ಸಿಕ್ಕಿದೆ. ನೀವೇ ಹೋಗ್ಬಿಟ್ಟು ಕನ್ಫರ್ಮ್ ಮಾಡ್ಕೋಬೋದು. ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ಪಿಕ್ಚರ್ಸ್ನ. ಮತ್ತು ಇವತ್ತೇನಂದರೆ ಇನೋಡೇಟಾ ಅಂತ ಒಂದು ಒಳ್ಳೆ ಜೆನ್ಯೂನ್ ಕಂಪ್ನಿ ತಂದಿದ್ದೀವಿ ನಿಮ್ಮ ಮುಂದೆ. ಮತ್ತು ಸ್ಯಾಲ್ರಿ ಬಂದು 4 lakhsವರೆಗೂ ಪೇ ಮಾಡ್ತಾರೆ. ಮತ್ತು ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಬಟ್ ಎನಿ ಗ್ರ್ಯಾಜುಯೇಟ್ಸ್ ಕ್ಯಾನ್ ಅಪ್ಲೈ. 10th 12th ಅಲ್ಲ, ಗ್ರ್ಯಾಜುಯೇಷನ್ ಆಗಿರಲೇಬೇಕು. ಮಿನಿಮಮ್ ಡಿಗ್ರಿ ಯಾವುದೇ ಆಗಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ತುಂಬಾ ಹೈಲಿ ಪೇ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಡೂ ಅಪ್ಲೈ. ಸೊ ಫ್ರೆಂಡ್ಸ್, ಇವತ್ತು ಕಾಲ್ ಆಗಿರೋದು ಇನ್ನೋಡೇಟಾ ಇಂದ ಆ್ಯಂಡ್ ದ ರೋಲ್ ಈಸ್ ಕಂಟೆಂಟ್ ರಿವ್ಯೂಯರ್. ಸೊ ಕಂಟೆಂಟ್ ರಿವ್ಯೂಯರ್ ಮಾಡೋ ಏನೇನು ಕೆಲಸ ಅಂದರೆ ಡಾಟಾ ಅನೋಟೇಷನ್. ನಾವು ತುಂಬ ಜಾಬ್ಸ್ ತರ್ತಿರೋದು ಡಾಟಾ ಅನೋಟೇಷನ್ ಮೇಲೆ. ಬಿಕಾಸ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ನಿಮ್ಮ ಡಿಗ್ರಿ ಇಲ್ಲಾಂದರೆ ಏನಾದರೂ ಆಗಿದ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡಿದ್ರೆ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಂದರೆ ಜಾಬಲ್ಲಿ ನೀವು ಏನು ಮಾಡಬೇಕು ಅಂದರೆ ಅಸೆಸ್ಸಿಂಗ್ ಕಂಟೆಂಟ್ ಟು ಎನ್ಶೋರ್ AI. ಸೊ ಎನ್ಶೋರ್ ಅದು AI ಇಲ್ಲಾಂದರೆ ನಾರ್ಮಲ್ ಹ್ಯೂಮನ್ನ ಅಂತ ನೀವು ಅಶ್ಯೂರ್ ಮಾಡಬೇಕು ನಿಮ್ಮ ಕೆಲಸ ಅದು. ಸೊ ನೆಕ್ಸ್ಟ್, ಕ್ರಿಯೇಟಿಂಗ್ ಆ್ಯಂಡ್ ವ್ಯಾಲಿಡೇಟಿಂಗ್ ಹೈ ಕ್ವಾಲಿಟಿ ಟ್ರೈನಿಂಗ್. ಆ್ಯಂಡ್ ಇನ್ನೊಂದು ಅನೋಟೇಷನ್ ಆ್ಯಂಡ್ ಲೇಬಲಿಂಗ್ ಟೆಕ್ಸ್ಟ್ ಬೇಸ್ಡ್ ಡಾಟಾ. ಸೊ ಇದ್ರ ಮೇಲೆ ಅನೋಟೇಷನ್ ಎಲ್ಲ ಮಾಡೋದು ನಿಮ್ಮ ಕೆಲಸ. ಆ್ಯಂಡ್ ಎವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂಯಿಂಗ್, ಗೊತ್ತಲ್ವಾ? ಸೊ ಅದು AI ಇಲ್ಲಾಂದರೆ ಒರಿಜಿನಲ್ ಹ್ಯೂಮನ್ನ ಅದರ ಅಥೆಂಟಿಸಿಟಿ ಎಷ್ಟು ಲೆವೆಲ್ಲಿಗಿದೆ ಅನ್ನೋದು ನೀವು ಚೆಕ್ ಮಾಡಬೇಕಾಗುತ್ತೆ. ಅಷ್ಟೇ ನಿಮ್ಮ ಕೆಲಸ. ಜಾಸ್ತಿ ಏನು ಕೆಲಸ ಇರೋದೇ ಇಲ್ಲ ನಿಮಗೆ. ಸೊ ಐ ಥಿಂಕ್ ನಿಮಗೆ ಇದು ನೌಕರಿಯಲ್ಲಿ ಇರೋದ್ರಿಂದ, ಸೊ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು, ಪ್ರೊಫೈಲ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂತ. ಸೊ ನಾನು ನಿಮಗೆ ಇನ್ನೊಂದ್ಸರಿ ತೋರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಕಳಿಸಿರೋ ಲಿಂಕ್ನ ನೀವು 6 hours ಆದಮೇಲೆ ಕಳಿಸಿ. ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಕರ್ಕೊಂಡು ಹೋಗುತ್ತೆ Naukri.comಗೆ. Naukri.com ಅಲ್ಲಿ ಫಸ್ಟ್ ಆಫ್ ಆಲ್ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿರಲೇಬೇಕು. CV, ನಿಮ್ಮದು ಬಯೋಡೇಟಾ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರೆ ಒನ್ ಸಿಂಗಲ್ ಕ್ಲಿಕ್ಕಲ್ಲಿ ನಿಮ್ಗೆ ಅಪ್ಲೈ ಆಗಿಬಿಡುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಈಸಿ ಗೈಸ್. ಅದಕ್ಕೆ ಹೇಳ್ತಾ ಇರೋದು CV ಈಸ್ ವೆರಿ ವೆರಿ ಮಸ್ಟ್ ಅಂಡ್ ಶುಡ್ ಅಂತ. ಆ್ಯಂಡ್ ಫ್ರೆಂಡ್ಸ್, ಇದ್ರ ಬೇಸಿಕ್ ಎಜುಕೇಷನ್ ಮತ್ತು ಎಬಿಲಿಟೀಸ್ ಬಗ್ಗೆ ಮಾತಾಡೋದಾದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಗುಡ್ ಇಂಗ್ಲೀಷ್ ಬರಲೇಬೇಕಾಗುತ್ತೆ. ಬಿಕಾಸ್ ಇಂಗ್ಲೀಷ್ ಇಲ್ದಂಗೆ ಇವಾಗ ಏನು ನಡೆಯೋದೇ ಇಲ್ಲ. ಮಿನಿಮಮ್ ಇಂಗ್ಲೀಷ್ ಆದರೂ ಬೇಕಾಗೇ ಇದ್ದಿರುತ್ತೆ ಇದಕ್ಕೆ. ಮತ್ತು ಗುಡ್ ರೀಸನಬಲ್ ಆ್ಯಂಡ್ ಅಸಂಪ್ಷನ್ ಸ್ಕಿಲ್ಸ್. ಸೊ ರೀಸನಿಂಗ್ ಸ್ಕಿಲ್ಸ್ ತುಂಬ ಜಾಸ್ತಿನೇ ಇರಬೇಕಾಗುತ್ತೆ ನಿಮಗೆ. ಸೊ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಿ. ChatGPT ಇಲ್ಲಾಂದ್ರೆ ಗೂಗಲಲ್ಲಿ ನಿಮಗೆ ಒಂದು ಕ್ವಶನ್ ಪೇಪರ್ ರೀಸನಿಂಗ್ ಮೇಲೆ ಕೊಟ್ಟರೆ ಪಟ್ ಅಂತ ಬಂದುಬಿಡುತ್ತೆ. ಸೊ ಟೈಮ್ ವೇಸ್ಟ್ ಮಾಡಲೇಬೇಡಿ ನೀವು ಅದ್ರ ಬಗ್ಗೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗ್ರಾಮರ್ ಎಲ್ಲ ಸ್ವಲ್ಪ ಪ್ರಾಪರಾಗಿ ಬರಲೇಬೇಕಾಗುತ್ತೆ. ನೀವು ಮಿಸ್ಟೇಕ್ಸ್ ಮಾಡೋಂಗಿಲ್ಲ ಇದ್ರ ಅನೋಟೇಷನಲ್ಲೆಲ್ಲ. ಸೊ ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ CVನ ನಾವು ಹೆಂಗೆ ಹೇಳಿದ್ವಿ ಅದೇ ಥರ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿ. ನಾನು ಹಳೆ ವಿಡಿಯೋಸ್ಗೆ ಹೋಗಿ ನೋಡಿದ್ರೆ ಟ್ರಿಕ್ಸ್ ಎಲ್ಲ ತುಂಬಾ ಹೇಳ್ಕೊಟ್ಟಿದ್ದೀನಿ CV ಕನ್ಸ್ಟ್ರಕ್ಷನ್ ಬಗ್ಗೆ. ಸೊ ಪ್ಲೀಸ್ ನಮ್ಮ ಹಳೆ ವಿಡಿಯೋಸ್ಗೆ ಹೋಗಿ ಅದನ್ನೊಂದ್ಸಲಿ ಚೆಕ್ ಮಾಡಿ, ದೆನ್ ಸ್ಟಾರ್ಟ್ ಅಪ್ಲೈಯಿಂಗ್. ಸೊ ಇದು ಹೈರಿಂಗ್ ಪ್ರೋಸೆಸ್ ಬಗ್ಗೆ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಇನಿಷಿಯಲ್ ಅಸೆಸ್ಮೆಂಟ್, ಅಂದರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ನಿಮ್ಮ ವರ್ಡಿಂಗ್ಸ್ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ತಾರೆ. ಸೆಕೆಂಡ್ ಒನ್ ಬಂದು ಪಿಯರ್ಸನ್ ಅಸೆಸ್ಮೆಂಟ್ ಬಂದು ತುಂಬಾನೇ ಸಿಂಪಲ್ ಆಗಿದೆ. ತುಂಬಾ ಜಸ್ಟ್ ಇಂಗ್ಲಿಷ್ ಬೇಸಿಕ್ಸ್ ಬಂದ್ರೆ ಅಷ್ಟೇ ಸಾಕು. ನಾನೇ ಮಾಡಿದ್ದೀನಿ ಪಿಯರ್ಸನ್ ಅಸೆಸ್ಮೆಂಟ್ ತುಂಬಾ ಸಲ. ನನ್ನ ಕಾಲೇಜಲ್ಲೂ ಇತ್ತು ನನಗೆ. ಇಟ್ಸ್ ವೆರಿ ವೆರಿ ಸಿಂಪಲ್. ನೀವು ಇದೊಂದು ಪಿಯರ್ಸನ್ ಅಸೆಸ್ಮೆಂಟ್, ನಾನು ಇಂಗ್ಲಿಷ್ ಬರಲೇಬೇಕು ಅಂತ ಹೇಳ್ತಿದ್ದೀನಲ್ಲ ಇದರಿಂದನೇ. ಸೊ ಅದ್ರ ಆನ್ಸರ್ಸ್ ಎಲ್ಲ ನಿಮಗೆ ChatGPT ಸಿಕ್ಬಿಡುತ್ತೆ. ಇಟ್ಸ್ ವೆರಿ ವೆರಿ ಈಸಿ ಟು ಫಿನಿಶ್ ದಿಸ್ ಅಸೆಸ್ಮೆಂಟ್. ಮತ್ತೆ HR ಸ್ಕ್ರೀನಿಂಗ್, ಥರ್ಡ್ ರೌಂಡ್ ಬಂದು HR ಕ್ವೆಶನ್ಸ್ ಕೇಳ್ತಾರೆ. ನಿಮಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇದೆಯಾ, ನಿಮ್ಮ ಸ್ಯಾಲರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಸೊ ಅಲ್ಲೂ ಕೂಡ ನೀವು ನೆಗೋಷಿಯೇಟ್ ಮಾಡ್ಬೋದು. 4.5 lakhsಗಿಂತ ಜಾಸ್ತಿನೇ ಕೇಳ್ಬೋದು. ಮತ್ತೆ ಆಪರೇಷನ್ಸ್ ಇಂಟರ್ವ್ಯೂ ಅಂದರೆ ಏನಿಲ್ಲ, ಅದೆಲ್ಲ ಜಸ್ಟ್ ನಿಮ್ದು ಆನ್ ಬೋರ್ಡಿಂಗ್ ಪ್ರೋಸೆಸ್ ಅಷ್ಟೇ. ಸೊ ಇಟ್ ಈಸ್ ವೆರಿ ವೆರಿ ಸಿಂಪಲ್ ಗೈಸ್. ಪ್ಲೀಸ್ ಡೂ ಅಪ್ಲೈ. ಡೆಫಿನೆಟ್ಲಿ ಸಿಗುತ್ತೆ ನಿಮಗೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಚೆನ್ನಾಗಿನೇ ಪೇ ಮಾಡ್ತಾರೆ ನಿಮಗೆ. ಸೊ ದಟ್ ನಾನು ಹೇಳಿರೋ ಪ್ರಕಾರ ನಿಮಗೆ 6 months ಎಕ್ಸ್ಪೀರಿಯನ್ಸ್ ಇದೆ ಅಂತಾನೂ ಹಾಕ್ಬೋದು. ಬೇಕಿದ್ರೆ ನೀವು ಒಂದು ಸ್ಟೋರಿ ಬಿಲ್ಡಪ್ ಮಾಡ್ಬೋದು ಅದ್ರ ಸುತ್ತ. ಸೊ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್, ನೀವು ಆರಾಮಾಗಿ ಮಾಡ್ಬೋದು. ಸೊ ಬೆಟರ್ ನೀವು ಫ್ರೆಷರ್ ಅಂತ ಹಾಕಿದ್ರು ಇಟ್ಸ್ ಓಕೆ. ಆ್ಯಂಡ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದ್ರೇ ನಮಗೆ ಮೋಟಿವೇಶನ್ ಸಿಗೋದು. ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಹೆಂಗೆ ಮಾಡ್ಬೇಕಂತ ಗೊತ್ತಾಗೋದು. ಮತ್ತು ನಿಮ್ಗೆ ಯಾವ್ದ್ರ ಮೇಲೆ ನೆಕ್ಸ್ಟ್ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಸೊ ದಟ್ ನಮಗೆ ಐಡಿಯಾ ಬರುತ್ತೆ ನಾವು ಯಾವ್ದ್ರ ಮೇಲೆ ವೀಡಿಯೋ ಮಾಡಬೇಕಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ. ಪ್ರತಿಯೊಂದನ್ನು ನಾವು ಸಾಲ್ವ್ ಮಾಡ್ತೀವಿ ಆದಷ್ಟು ಬೇಗ. ಬಟ್ ಸ್ವಲ್ಪ ಟೈಮ್ ಕೊಡಿ. ಮತ್ತು ಲಿಂಕ್ ಬಂದು ನೀವೆಲ್ಲ ಕಮೆಂಟ್ ಮಾಡಿ. ನಾನು 6 ಇಂದ 10 hours ಒಳಗಡೆ ನಾನು ಡಿಸ್ಕ್ರಿಪ್ಷನ್ ಇಲ್ಲಾಂದರೆ ಲಿಂಕಲ್ಲಿ ನಾನು ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ನೀವು ಅದನ್ನೆಲ್ಲ ಓದ್ಬಿಟ್ಟು ಇದು ಫೇಕ್ ಅದು ಇದು ಅಂದ್ಕೊಂಡ್ರೆ ವಿ ಕಾಂಟ್ ಹೆಲ್ಪ್ ಇಟ್. ನಿಮಗೋಸ್ಕರನೇ ನಾವು ಇದು ಮಾಡ್ತಾ ಇರೋದು. ನಿಮಗೆ ಕೆಲಸ ಸಿಕ್ಕಿದ್ರೆ ನಮಗೆ ಖುಷಿ ಆಗುತ್ತೆ. ವಿ ಆರ್ ನಾಟ್ ಡೂಯಿಂಗ್ ದಿಸ್ ಬಿಕಾಸ್ ಆಫ್ ದೋಸ್ ನೆಗೆಟಿವ್ ಕಮೆಂಟ್ಸ್.
ನೆಗೆಟಿವಿಟಿ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಈ ಎವ್ರಿ ಡೇ ನಿಮಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ನಮ್ಮ ಕೈಯಲ್ಲಿ ಆಗ್ತಾನೆ ಇರಲಿಲ್ಲ. ಸೊ ಇದು ಮಾಡ್ತಿರೋದೇ ನಿಮಗೋಸ್ಕರ, ನಿಮಗೆ ಯೂಸ್ ಆಗಲಿ ಅಂತ. ಆ ನೆಗೆಟಿವ್ ಕಮೆಂಟ್ಸ್ನೆಲ್ಲ ಸೈಡಿಗೆ ತಪ್ಪಿಬಿಟ್ಟು ನಿಮಗೆ ನಿಮ್ಮ ವ್ಯೂ ಏನಿದೆ, ನಿಮಗೆ ಒಂದು ಜಾಬ್ ಸಿಗಬೇಕು, ನಾವು ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದೀವಿ. ಸಪೋರ್ಟ್ ಮಾಡಿ, ನಿಮ್ಮನ್ನ ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ.